ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವತ್ತು ಗೋಚರಿಸ್ತಾ ಇದೆ, 2024ರಲ್ಲಿ ಈಗ ಬರ್ತಾ ಇರೋ ಚಂದ್ರಗ್ರಹಣ ಯಾವ ಥರ ಏನಾದರೂ ತೊಂದರೆ ಕೊಡುತ್ತಾ, ಅದು ಪ್ರೆಗ್ನೆಂಟ್ ಲೇಡೀಸ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾವ ವಾರ ಬರ್ತಾ ಇದೆ, ಯಾವ ದಿನ ಬರ್ತಾ ಇದೆ, ಹಾಗೆ ಟೈಮಿಂಗ್ಸ್ ಏನು, ಪ್ರೆಗ್ನೆಂಟ್ ಲೇಡೀಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಚಂದ್ರಗ್ರಹಣ ಈ ಸಲ ಬಂದಿರೋದು ಪೆನಂಬ್ರಾ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಸೊ ಇದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ. ಮೇಯ್ನಾಗಿ ಬಂದು ಗರ್ಭಿಣಿ ಸ್ತ್ರೀಯರು ಹೆದರುವಂಥ ಅವಶ್ಯಕತೆ ಏನಿಲ್ಲ. ಆದರೆ ಕೆಲವೊಂದು ಪ್ರಿಕಾಷನ್ಸ್ನ ಫಾಲೋ ಮಾಡಿದ್ರೇ ಸಾಕು, ಯಾವುದೇ ರೀತಿ ತೊಂದರೆ ನಿಮಗೆ ಇರೋದಿಲ್ಲ. ಸೊ ಈ ಗ್ರಹಣ ಇದೇ ಮಾರ್ಚ್ 25ನೇ ತಾರೀಕು ಗೋಚರ ಆಗ್ತಾ ಇದೆ. ಸೊ ಯಾವ ಟೈಮಿಂಗ್ಸು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಹೋಳಿ ಹಬ್ಬದ ದಿವಸನೇ ಚಂದ್ರಗ್ರಹಣ ಬಂದಿರೋದ್ರಿಂದ ಇದು ಒಂದು ಸ್ವಲ್ಪ ವಿಶೇಷ ಇಂಡಿಯಾದಲ್ಲಿ. ಹಾಗೆ ಬಂದು ಯಾವಾಗ ಗೋಚರಿಸ್ತಾ ಇದೆ, ಯಾವ ಟೈಮಿಂಗ್ಸ್ ಅಂತ ಅಂದ್ಕೊಂಡ್ರೆ, ಟೈಮಿಂಗ್ಸ್ ಬಂದು ಸ್ಟಾರ್ಟಿಂಗ್ 10 ಗಂಟೆ 24 ನಿಮಿಷಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ ಬಂದು 3 ಗಂಟೆ 1 ನಿಮಿಷಕ್ಕೆ ಮುಗಿತಾ ಇದೆ ಮಧ್ಯಾಹ್ನ. ಆಮೇಲೆ ಬಂದು ನಿಮಗೆ ಇದು ಡ್ಯೂರೇಷನ್ ಬಂದು 4 ಅವರ್ 36 ನಿಮಿಷ 56 ಸೆಕೆಂಡ್ಸ್ ಇರುತ್ತೆ. ಸೊ ಮಧ್ಯದ ಚಂದ್ರಗ್ರಹಣ ಬಂದು 12 ಗಂಟೆ 43 ನಿಮಿಷ. ಸೊ ಜಾಸ್ತಿ ಮ್ಯಾಕ್ಸಿಮಮ್ ಚಂದ್ರಗ್ರಹಣ ಇರುವಂತಹ ಸಮಯ. ಹಾಗೆ ಇದು ವಿಸಿಬಲ್ ನಮ್ಮ ಇಂಡಿಯಾಗೆ ಇಲ್ಲ. ಇದು ಜಾಸ್ತಿ ಯುರೋಪ್ ಮತ್ತು ನಾರ್ತ್ ಈಸ್ಟ್ ಏಷ್ಯಾ ಮತ್ತು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಮತ್ತು ಆರ್ಕಿಟಿಕ್ ಆ್ಯಂಡ್ ಅಂಟಾರ್ಟಿಕಾದಲ್ಲಿ ಮಾತ್ರನೇ ಇದು ಇರುವಂಥದ್ದು. ಸೊ ನಮ್ಮ ಇಂಡಿಯಾಗೆ ಇದು ಗೋಚರ ಇಲ್ಲ. ಸೊ ನೀವೇನು ಹೆದರ್ಕೋಬೇಡಿ. ಬಟ್ ಗ್ರಹಣ ಅಂತ ಬಂದ ಮೇಲೆ ನಾವು ಇಂಡಿಯಾದಲ್ಲೇ ಇದ್ದರೂ ಕೂಡ ಒಂದು ರೀತಿ ನಮಗೂ ಗ್ರಹಣ ಇದೆ ಅಲ್ಲಪ್ಪ ಅನ್ನೋ ಥರ ಇದ್ದೇ ಇರುತ್ತೆ ಅಲ್ವಾ. ಸೊ ಬಾಹ್ಯಾಕಾಶದಲ್ಲಿ ನಡೆಯುತ್ತಿರುವಂತಹ ಒಂದು ಅದ್ಭುತ ಇದು. ಸೊ ಹಾಗಾಗಿ ಇದಕ್ಕೆ ನಾವು ಮರ್ಯಾದೆ ಕೊಡಲೇಬೇಕು. ಸೊ ನೀವು ಗ್ರಹಣದ ಸಮಯದಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಗ್ರಹಣದ ಮುಂಚೆ ಮಾಡ್ಕೊಳ್ಳಿ, ಇಲ್ಲ ಗ್ರಹಣ ಬಿಟ್ಟ ಮೇಲೆ ಮಾಡ್ಕೊಳ್ಳಿ. ಓಕೆನಾ. 3 ಗಂಟೆಗೆ ಬಿಡ್ತಾ ಇದೆ ಮಧ್ಯಾಹ್ನ. ಸೊ 3 ಗಂಟೆ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ಪೂಜೆ ಎಲ್ಲ ಮಾಡ್ಕೋಬೋದು. ಹಾಗೆಯೇ ಊಟ ಬಂದು ನೀವು ಗ್ರಹಣಕ್ಕೆ ಮುಂಚೆ ಮಾಡ್ಕೊಳ್ಳಿ. ಗ್ರಹಣದ ಸಮಯ ಏನಿದೆ ಅದಕ್ಕೆ ಮುಂಚೆ 10 ಗಂಟೆಗೆಲ್ಲ ಊಟ ಮಾಡ್ಕೊಳ್ಳಿ. ಮಧ್ಯ ನಿಮಗೆ ಹೊಟ್ಟೆ ಹಸಿ ಆಯಿತು ಅಂತಂದರೆ ನೀರು, ಹಣ್ಣಿನ ಜ್ಯೂಸು ಇಂಥದ್ದು ತೊಗೊಳ್ಳಿ. ವೆಜಿಟೇರಿಯನ್ ಆಗಿ ಫುಡ್ಡನ್ನು ಇಂಟೇಕ್ ಗ್ರಹಣದ ಸಮಯದಲ್ಲಿ ಕೂಡ ವೆಜಿಟೇರಿಯನ್ ಆಗಿ ನೀವು ತಿನ್ಬೋದು. ನಾನ್ ವೆಜ್ ಅವತ್ತಿನ ದಿವಸ ಬೇಡ. ಸೊ ಸೋಮವಾರನೇ ಆಗಿರೋದ್ರಿಂದ ಆಲ್ಮೋಸ್ಟ್ ಕೆಲವ್ರ ಮನೆಗಳಲ್ಲಿ ನಾನ್ ವೆಜನ್ನು ಅವಾಯ್ಡ್ ಮಾಡ್ತೀರಾ. ಬಟ್ ಇನ್ನೂ ಹೆಚ್ಚಿಗೆ ಕಟ್ನಿಟ್ಟಾಗಿರೋದು ತುಂಬಾ ಒಳ್ಳೆಯದು. ಸೊ ಗ್ರಹಣ ಆದಮೇಲೆ ಕಂಪಲ್ಸರಿ ಸ್ನಾನ ಮಾಡ್ಕೊಳ್ಳಿ ಗರ್ಭಿಣಿ ಸ್ತ್ರೀಯರು. ಬಾಣಂತಿಯರು ಅಷ್ಟೇ, ಅಂದರೆ ಅವ್ರಿಗೂ ಕೂಡ ಇದೇ ಥರ ಟಿಪ್ಸ್ಗಳೇನೆ. ಯಾಕಂದರೆ ತುಂಬ ಜನ ಬಾಣಂತಿಯರು ಕೂಡ ಈ ವಿಡಿಯೋ ನೋಡ್ತೀರಾ. ಸೊ ಇನ್ನೊಂದೇನು ಅಂತಂದರೆ, ಹೊರಗಡೆ ಬರೋಕ್ಕೆ ಹೋಗ್ಬಿಡಿ ಆ ಸಮಯದಲ್ಲಿ. ಒಂದು ವೇಳೆ ಹಾಸ್ಪಿಟ್ಲ್ ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದರೆ ಕೊಡೆಯನ್ನು ಬಳಸಿ, ನೀವು ಬಿಸಿಲಲ್ಲಿ ಓಡಾಡುವಾಗ ಕೊಡೆ ಬಳಸಿ ನೀವು ಯೂಸ್ ಮಾಡ್ಬೋದು. ಬಟ್ ಇಂಡಿಯಾಗೆ ವಿಸಿಬಲ್ ಇಲ್ಲ, ಒಂದು ಸ್ವಲ್ಪ ಪ್ರಿಕಾಷನ್ ಫಾಲೋ ಮಾಡಿ ಸಾಕು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.